ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ನಾನು ಈಗಲೇ ಹೇಳಲ್ಲ. ಸೊ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆ ಪ್ಲೇಸ್ನ ರಿವೀಲ್ ಮಾಡ್ತೀವಿ. ಹೋಗ್ತಾ ಇದ್ದೀವಿ ಬಾಯ್ಸ್. ಓಕೆ, ಸಿಗೋಣ, ಸಿ ಯು ಸೂನ್. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫ್ರೆಂಡ್ಸ್, ನಾವೀಗ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಟಿಕೆಟ್ಸ್ಗಳನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ವಿ. ಇಲ್ಲಿಂದ ಕೆಂಗೇರಿ ಬಸ್ ಟರ್ಮಿನಲ್ಗೆ ಹೋಗಿ ಅಲ್ಲಿಂದ KSRTC ಬಸ್ಸಲ್ಲಿ ಹೋಗ್ತೀವಿ. ಫ್ರೆಂಡ್ಸ್, ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಏನಿಲ್ಲ ಅಂದರೆ ಒಂದು 20 ಗಾಡಿ ಕೈ ಎತ್ತಿರ್ತೀವಿ ಬರೀ 3 ಕಿಲೋಮೀಟ್ರಿಗೋಸ್ಕರ. ಒಬ್ಬರೂ ನಿಲ್ಲಿಸಿಲ್ಲ. ನೋಡೋಣ. ಫೈನಲಿ ರೀಚ್ ಮೈ ಡೆಸ್ಟಿನೇಷನ್. ಈಗ ನಾವು ಬಂದಿದ್ದೀವಿ ಸರಿ ಸುಮಾರು 23 ಎಕರೆ ಒಂದು ಜಾಗವನ್ನು ಹೊಂದಿ ಅತ್ಯಂತ ಪುರಾತನವಾದ ಕಾರುಗಳನ್ನು ಹೊಂದಿರುವ ಒಂದು 70ಕ್ಕೂ ಅಧಿಕ ಕಾರುಗಳನ್ನು ಹೊಂದಿರುವ ಒಂದು ಒಳ್ಳೆಯ ಸುಂದರವಾದ ಜಾಗಕ್ಕೆ ಬಂದಿದ್ದೀವಿ. ಸೊ ಅದು ಏನಂತ ನಿಮ್ಗೆ ತೋರಿಸ್ತೀವಿ. ಓಕೆ, ಹಾಯ್ ಫ್ರೆಂಡ್ಸ್, ನಾವಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ ಕಾರ್ ಶೋರೂಮ್ ಪಯಣ ನೋಡೋದಕ್ಕೆ. ಸೊ ಒಳಗಡೆ ನಾವು ಹೋಗಿ ನೋಡ್ತೀವಿ, ನಿಮ್ಗೆ ಹೋಗಿ ತೋರಿಸ್ತೀವಿ. ಲೆಟ್ಸ್ ಬೆಂಗಳೂರಿಂದ ಸರಿ ಸುಮಾರು ಒಂದು 130 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿಂದ ಇವಾಗ ಬಂದು ಇಳ್ಕೊಂಡ್ವಿ. ಸೊ ಒಳಗಡೆ ಹೋಗ್ಬೇಕು, ನಮಗೂ ಕಾತರ ಇದೆ, ನೋಡೋಣ ಯಾವ ಥರ ಇದೆ. ಒಳ್ಳೊಳ್ಳೆ ಬ್ರಾಂಡೆಡ್ ಐಫೈ ಕಾರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನಾವು ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ಕಮಾನ್, ಲೆಟ್ಸ್ ಗೋ. ಕಮಾನ್. ಫ್ರೆಂಡ್ಸ್, ಈ ತಾನೇ ಎಂಟ್ರಿ ಟಿಕೆಟ್ಗಳನ್ನ ತಗೊಂಡ್ವಿ. ಒಬ್ರಿಗೆ 75 ರೂಪಾಯಿದಂಗೆ 2 ಟಿಕೆಟ್ ತಗೊಂಡಿದ್ದೀವಿ. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರೆನ್ಸಲ್ಲಿ ನಮಗೆ ಎವಲ್ಯೂಷನ್ ಆಫ್ ವೀಲ್ಸ್ ಕಾಣಿಸುತ್ತೆ. ಹಂಗೆ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಪುರಾತನರು ಬಳಸ್ತಿದ್ದಂಥ ಜಟಕ ಗಾಡಿಗಳು ಮುಂದೆ ಹೋಗ್ತಾ ಇದ್ದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಂಟೇಜ್ ಕಾರ್ಗಳು. ನಿಮಗೆ ಗೊತ್ತಿರೋ ಹಾಗೆ ಈ ಪ್ಲೇಸ್ ಪ್ರಸಿದ್ಧಿ ಪಡೆದಿರೋದೇ ವಿಂಟೇಜ್ ಕಾರ್ಗಳಿಗೆ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋ ಹಾಗೆ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. ಈ ಕಾರ್ ಬಂದುಬಿಟ್ಟು 1929ನಲ್ಲಿ ಟಾಪ್ ಸ್ಪೀಡ್ 130 ಇದೆ. ಹೀಗೆ ನೋಡ್ತಾ ಹೋದರೆ ಮುಂದೆ ಹಲವಾರು ಕಾರುಗಳಿವೆ. ಆ ಕಾರ್ ಬಿಲ್ಡ್ ಕ್ವಾಲಿಟಿ ಆಗಲಿ, ಕಲರ್ ಆಗಲಿ, ಯಾವುದರಲ್ಲಿ ಕ್ವಾಲಿಟಿ ಕಡಿಮೆನೇ ಇಲ್ಲ ಗುರು. ಇದು ಬುಬ್ ಸೀರೀಸ್ ಕಾರ್ ನೋಡಿ ಫ್ರೆಂಡ್ಸ್. ಇದು 1929ನಲ್ಲಿ ಮಾಡಿಫೈ ಆಗಿರೋಂಥ ಕಾರ್. ಇದು ನೋಡೋದಕ್ಕೆ ಮಾತ್ರ ಸೂಪರ್ಬ್ ಆಗಿದೆ. ಏನು ಕಾರು ಗುರು ಇದು. ಬ್ಲ್ಯಾಕ್ ಮೆಟಲ್ ಮಾಡಿರೋ ಕಾರು ಇದು. ಸೂಪರ್ ಆಗಿದೆ. ಔಟ್ಲುಕ್ ಮಾತ್ರ ಅಲ್ಟಿ. ಇಲ್ಲಿ ನೋಡ್ತಾ ಇರ್ಬೋದು ಹಳೆಯ ಕಾಲದ ಬೈಕುಗಳು ಲೈಕ್ ಜಾವಾ, ರಾಯಲ್ ಎನ್ಫೀಲ್ಡ್, ಯಮಹಾ, ಎವಲ್ಯೂಷನ್ ಆಫ್ ಬೈಕ್ಸ್ ಅಂತಲೇ ಹೇಳ್ಬೋದು. ಮೀನ್ಸ್ ಹಳೆಯ ಕಾಲದ ಬೈಕ್ಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ನಮ್ಗೆ ಒಳ್ಳೊಳ್ಳೆ ಆದಂಥ ಬೈಕ್ಗಳು ನೋಡೋದಕ್ಕೆ, ಆಮೇಲೆ ನೋಡಿ ಕಣ್ ತುಂಬಿಸ್ಕೊಳ್ಳೋದಕ್ಕೆ ಒಳ್ಳೆ ಪ್ಲೇಸ್ ಇದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವೆಲ್ಲ ಅಂಬಾಸಿಡರ್ ಕಾರ್ಗಳು. ನೋಡಿ ಎಷ್ಟು ಸಖತ್ತಾಗಿದೆ, ಸ್ಕೈ ಬ್ಲೂ ಕಲರು. ಆಮೇಲೆ ನೆಕ್ಸ್ಟ್ ಹಿಂಗೆ ಬಂದರೆ ಇಲ್ಲಿ ವೈಟ್ ಅಂಬಾಸಿಡರ್ ಇದೆ ನೋಡಿ. ವೈಟ್ ಕಾರು ಸಖತ್ತಾಗಿದೆ. ಆಮೇಲೆ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಏನು ಶೈನಿಂಗ್ ಇದೆ ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಒಳ್ಳೆ ಶೈನಿಂಗು.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಹಳೆ ಕಾಲದಲ್ಲಿ ಹೀರೋ ಮತ್ತು ವಿಲನ್ಸ್ಗಳು ಜಾಸ್ತಿ ಇದೆ ಅಂಬಾಸಿಡರ್ ಗಾಡಿನ ಬಳಸ್ತಾ ಇರ್ತಾರೆ. ಸೊ ಅಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಈ ಕಲರ್ ನೋಡಿ, ಕಲರ್ ಯಾವ ಥರ ಬಿಲ್ಡ್ ಆಗಿದೆ, ಕಲರ್ ನೋಡಿ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. 1955ಅಲ್ಲಿ ಮಾಡಿಫೈ ಆಗಿರೋ ಗಾಡಿ ಅನಿಸುತ್ತೆ ಇದು.